ಮುಂಬೈನವರು 10 ಕಿಲೋಮೀಟರ್ನ ಬೆಂಗಳೂರಿನ ಅರ್ಧ ದರದಲ್ಲಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಹೆಂಗೆ ಅಷ್ಟು ಎಫಿಷಿಯಂಟ್ ಆಗಿ ಆಪರೇಷನ್ಸ್ ಮಾಡ್ತಾ ಇದ್ದಾರೆ? ಅವರಿಂದ ಏನ್ ಕಲಿಯೋದಿದೆ ನಾವು? ನಮ್ಮ ಕೈಲಿ ಯಾಕೆ ಮಾಡಕ್ ಆಗ್ತಾ ಇಲ್ಲ? ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಸ್ಪಷ್ಟನೆ ಕೊಡಬೇಕಿದೆ. 10 ಲಕ್ಷ ಜನ ಓಡಾಡ್ತಾರೆ ಪ್ರತಿ ದಿವಸ. ಸಣ್ಣ ಪುಟ್ಟ ಇಶ್ಯೂ ಅಲ್ಲ ಇದು. ಪ್ರತಿ ದಿವಸ 10 ಲಕ್ಷ ಜನರಿಗೆ ನೀವು ಈ ತರ ಬರೆ ಹಾಕ್ತೀರಿ ಅಂತಂದ್ರೆ ಹೆಂಗೆ? ನೀವು ಒಂದ್ ಕಡೆ ಬಸ್ಸನ್ನ ಫ್ರೀ ಮಾಡ್ತೀವಿ ಅಂತೀರಾ, ಇನ್ನೊಂದ್ ಕಡೆ ಬೇರೆ ಎಲ್ಲಾ ರಾಜ್ಯಗಳ ಮೆಟ್ರೋಗಳಿಗಿಂತ ಡಬಲ್ ಆಗಿರುವಂತ ದುಬಾರಿ ದರವನ್ನು ಒಂದ್ ಕಡೆ ಹಾಕ್ತೀರಾ. ಇದೇನ್ ಮಾಡಲ್ ಇದು? ಎಡಗೈಯಲ್ಲಿ ಕೊಡೋದು, ಬಲ್ಗೈಯಲ್ಲಿ ಡಬಲ್ ಕಿಸ್ತ್ಕೊಳ್ಳೋದು. ಇದು ಮಾಡಲ್. ಇದು ಚೇಂಜ್ ಆಗ್ಬೇಕಾಗಿದೆ. ಅದನ್ನು ಕೂಡ ಚರ್ಚೆ ಮಾಡಿದೀವಿ. ನೀವು ವಿದ್ಯುತ್ ದರವನ್ನ ರಿಪೋರ್ಟ್ ಕೊಟ್ಟಿರೋದು ಜಾಸ್ತಿ ತೋರಿಸಿದ್ದೀರಾ, ಅದನ್ನ ಕಡಿಮೆ ತೋರಿಸಬೇಕಾಗಿದೆ ಅಂತ. ಅದನ್ನು ಕೂಡ ಪರಿಶೀಲಿಸಿ ಅದಕ್ಕೆ ನಾವು ವಾಪಸ್ಸು ಹೇಳ್ತೀವಿ ಅಂತ ಸಮಯ ತಗೊಂಡಿದ್ದಾರೆ. ಅದಕ್ಕೋಸ್ಕರ ನಾವು ಲಿಖಿತವಾಗಿ ಎಲ್ಲಾ ಪಾಯಿಂಟ್ಗಳನ್ನು ಹಾಕಿ 1 2 3 4 ಅಂತ ಹೇಳಿ ನಾವು ಲಿಖಿತವಾಗಿ ಲೆಟರ್ ಕೊಟ್ಟಿದ್ದೀವಿ. ಹಿಂದೆ ನಾನು ಬರೆದಂತ ಲೆಟರ್ನಲ್ಲಿ ನಾವು ಕೇಳಿದಂತ ಕೆಲವು ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಫಿಸಿಕಲ್ ಮೀಟಿಂಗ್ ಮಾಡಿದ್ದು. ಈಗಲೂ ಕೂಡ ಅವ್ರು ಲಿಖಿತವಾಗಿ ಉತ್ತರ ಕೊಡೋದಕ್ಕೆ ಸಮಯ ತಗೊಂಡಿದ್ದಾರೆ, ಅವ್ರು ಕೊಡ್ಲಿ. ಅದಾದ್ಮೇಲೆ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಹೋಗಿ ಚರ್ಚೆ ಮಾಡೋಣಂತೆ. ನಾನು ಮಾಧ್ಯಮದವರಲ್ಲಿ ರಿಕ್ವೆಸ್ಟ್ ಮಾಡೋದು ಏನು ಅಂತಂದ್ರೆ, ನೀವು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಹತ್ರ ಕೇಳಬೇಕಾಗಿರೋದು ಪ್ರಶ್ನೆ ಇಷ್ಟೇನೆ. ಮುಂಬೈ, ನಾಗ್ಪುರ್, ಚೆನ್ನೈ, ಡೆಲ್ಲಿ ಅಷ್ಟೇ ಡಿಸ್ಟೆನ್ಸ್ ಅನ್ನ ಬೆಂಗಳೂರಿನ ಅರ್ಧ ದರದಲ್ಲಿ ಮಾಡ್ತಾರೆ ಅಂತಂದ್ರೆ ಬೆಂಗಳೂರು ಯಾಕೆ ಆಗ್ತಾ ಇಲ್ಲ? ಇದು ಒಂದೇ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಕೇಳಬೇಕಾಗಿರೋದು. ಇಫ್ ದೇ ಕ್ಯಾನ್ ಟ್ರಾವೆಲ್ ದ ಸೇಮ್ ಡಿಸ್ಟೆನ್ಸ್ ಇನ್ ಹಾಫ್ ದ ಕಾಸ್ಟ್, ವೈ ಕಾಂಟ್ ಬೆಂಗಳೂರು ಮೆಟ್ರೋ ಡೂ ಇಟ್? ಗೊತ್ತಿಲ್ಲ, ಅವ್ರು 1 ವಾರ 10 ದಿವಸದಲ್ಲಿ ಉತ್ತರ ಕೊಡ್ಬೋದು. ಯಾಕಂದ್ರೆ ಸಾಕಷ್ಟು ವಿಷಯ ಇದೆ. 1 ವಾರ 10 ದಿವಸದಲ್ಲಿ ಅವ್ರು ಉತ್ತರ ಕೊಡ್ಲಿ. ಅದಕ್ಕೊಂದು 1 ವಾರದಾರ ಸಮಯ ಕೊಡೋಣಂತೆ, ಅದಾದ್ಮೇಲೆ ಹೇಳೋಣಂತೆ. ಅಲ್ಲ, 1 ವಾರದೊಳಗಡೆ ಉತ್ತರ ಕೊಡಿ. ಸಹಜವಾಗಿ ಈಗ ಒಂದು 7 ಡೇ ನೋಟಿಸ್ ಅಂತಾರೆ, 1 7 ದಿವಸದಲ್ಲಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದೆ. ಪಾಪ ಅಧಿಕಾರಿಗಳೆಲ್ಲರೂ ಕೂಡ ಅವರ ಸಂಪೂರ್ಣವಾಗಿ ಅವರು ಒಂದೊಂದು ಡೀಟೇಲ್ ನ ಬಗ್ಗೆ ಅವರು ನಮಿರುವಂತ ನಂಬರ್ಗಳು ಅದನ್ನೆಲ್ಲ ಕೊಟ್ಟಿದ್ದಾರೆ. ಅವರದ್ದೇನು ದೋಷ ಅಂತ ಹೇಳಲಿಕ್ಕಾಗಲ್ಲ. ಈಗ ರಾಜ್ಯ ಸರ್ಕಾರ ನೀವು ಜಾಸ್ತಿ ಮಾಡಿ ಅಂತ ಹೇಳಿ ಅವರಿಗೆ ತಾಕೀತ್ ಮಾಡಿದಾಗ ಅಧಿಕಾರಿಗಳು ಅದನ್ನ ಕೇಳಬೇಕಾಗುತ್ತೆ. ಮೇಡಮ್, ನಂದು ಇಷ್ಟೇ ಪ್ರಶ್ನೆ ಮೇಡಮ್. ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಲಾಜಿಕ್ ಏನು ಅಂತ. ನಿಮ್ಗೆ ಅರ್ಥ ಆದ್ರೆ ನೀವು ಎಕ್ಸ್ಪ್ಲೈನ್ ಮಾಡಿ, ಇಲ್ಲ ಅಂದ್ರೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನೀವು ಹೋಗಿ ಕೇಳಿ. 10 ಕಿಲೋಮೀಟರ್ನ ಮುಂಬೈಯೂ ಹೋಗ್ತಾರೆ, ನಾಗ್ಪುರ್ ಹೋಗ್ತಾರೆ, ಬೆಂಗಳೂರಿನ ಅರ್ಧ ದರದಲ್ಲಿ ಹೋಗ್ತಾರೆ ಅಂತಂದ್ರೆ ಹೆಂಗ್ ಹೋಗ್ತಾ ಇದಾರೆ?